ಮರಸೇಬು. ಇವತ್ತು ಜಪಾನಲ್ಲಿ ಒಂದು ಮರಸೇಬಿನ ತೋಟಕ್ಕೆ ಹೋಗ್ತಾ ಇದೀವಿ. ಪೂರ್ತಿ ಈ ತರ ಚಪ್ರ ಹಾಕಿ ಬೆಳೆದಿದ್ದಾರೆ ನೋಡಿ. ಚಿಟ್ಟೆಗಳು ಸಾಕಷ್ಟಿದೆ ಇಲ್ಲಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಜಪಾನಲ್ಲಿ ಒಂದು ಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಜಾಸ್ತಿ ಮರಸೇಬನ್ನ ಬೆಳೀತಾರೆ. ನೀವು ನೋಡ್ಬೋದು, ಪೂರ್ತಿ ಚಪ್ರ ಹಾಕ್ಬಿಟ್ಟು ಮರಸೇಬನ್ನ ಬೆಳೆದಿದ್ದಾರೆ. ಈಗಷ್ಟೇ ನಾನು ಇಷ್ಟು ಕಿತ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮರಸೇಬ್ ಮಾತ್ರ ಅಲ್ಲ, ದ್ರಾಕ್ಷಿ ಆಮೇಲೆ ಕಿವಿ ಫ್ರೂಟ್ ಎಲ್ಲಾನು ಬೆಳೆದಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಒಂದು ಬ್ಯಾಗ್ ಪೂರ್ತಿ ಮರಸೇಬ್ ಇದೆ ನೋಡಿ. ಹೆಂಗಿದೆ ತೋಟ ತೋರಿಸ್ತೀನಿ, ಹೆಂಗ್ ಬೆಳಿತಾರೆ ಇಲ್ಲಿ ಅಂತ ಹೇಳಿ. ಇವತ್ತು ನಾನು ಜಪಾನಲ್ಲಿ ಜಾಸ್ತಿ ಹಣ್ಣುಗಳನ್ನ ಬೆಳೆಯುವಂತ ಒಂದು ಊರಿಗೆ ಬಂದಿದ್ದೀನಿ. ಮತ್ಸುದೋ ಅಂತ ಹೇಳಿ ಚಿಬಾ ಪ್ರಿಫೆಕ್ಚರ್ ಅಲ್ಲಿ ಇದೆ. ಈ ಊರಲ್ಲಿ ಕಲ್ಲಂಗಡಿ ಹಣ್ಣು, ಪೀಚು, ಮರಸೇಬು ಹೀಗೆ ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಬೆಳಿತಾರೆ. ನಾವಿವತ್ತು ಹೋಗ್ತಾ ಇರೋದು ಮರಸೇಬಿನ ತೋಟ ನೋಡೋದಕ್ಕೆ. ಮತ್ಸುದೋ ಸ್ಟೇಷನ್ ಇಂದ ಒಂದು 10 ನಿಮಿಷ ಆಗತ್ತೆ, ಬಸ್ಸಲ್ಲಿ ಹೋಗ್ಬೇಕು. ಮರಸೇಬು ಯಾಕೆ ಈ ಊರಲ್ಲಿ ಅಷ್ಟೊಂದು ಪ್ರಸಿದ್ಧಿ ಆಯಿತು ಅಂತ ಹೇಳಿ ಈ ಊರಿನ ಬಗ್ಗೆ ಒಂದು ಕತೆ ಇದೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಂದೊಂದು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಕೊಟ್ಬಿಟ್ಟು ತೋಟದೊಳಗಡೆ ಕರ್ಕೊಂಡು ಹೋದ್ರು. ಆಮೇಲೆ ಹಣ್ಣುಗಳನ್ನ ಹೇಗೆ ಕೀಳಬೇಕು, ಯಾವ ಥರ ಇರೋ ಹಣ್ಣನ್ನು ಕೀಳಬೇಕು ಅಂತ ಎಲ್ಲ ಹೇಳ್ಕೊಟ್ರು ನಮಗೆ. ಅವ್ರು ಹೇಳ್ದಂಗೆ ಒಂದಿಷ್ಟು ಹಣ್ಣುಗಳನ್ನ ಕಿತ್ಕೊಂಡೆ. ಅಷ್ಟು ಪ್ರೀತಿಯಿಂದ ಹಣ್ಣುಗಳನ್ನ ಬೆಳೆಸಿರ್ತಾರೆ. ಸ್ವಲ್ಪ ಗಾಯ ಆಯಿತು ಅಂದ್ರೂ ಅವ್ರಿಗೆ ಬೇಜಾರಾಗತ್ತಲ್ಲ, ಅದಕ್ಕೆ ನಮಗೆ ಗೊತ್ತಿರಲ್ಲ ಅಂತ ಹೇಳಿ ಯಾವ ರೀತಿ ಕೀಳ್ಬೇಕು ಅಂತ ಎಲ್ಲ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಮರಸೇಬಿನ ತೋಟದ ಮಾಲೀಕರು. ಜಪಾನ್ನಲ್ಲಿ ಸಾಕಷ್ಟು ವಿಧದ ಮರಸೇಬಿನ ತಳಿಗಳಿದೆ. ಆದರೆ ವಿಶೇಷವಾಗಿರುವಂಥದ್ದು ಅಂದರೆ ತುಂಬ ರುಚಿಯಾಗಿರುವಂತಹ ಹಣ್ಣು ಇರುವಂಥದ್ದು ಈ ಮತ್ಸುದೋ ಎಂಬ ಊರಲ್ಲಿ. ಇಲ್ಲಿ 1888ರಲ್ಲಿ 13 ವರ್ಷದ ಹುಡುಗ ಈ ಒಂದು ತಳಿನ ಕಂಡಿಡ್ದಿದ್ದಂತೆ. ಇವ್ರ ಹೆಸರು ಕಕುನಸುಕೆ ಅಂತ ಹೇಳಿ. ಇವರು ಮರಸೇಬಿನ ಮರನ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರಂತೆ. ಈ 13 ವರ್ಷದ ಹುಡುಗನಿಗೆ ಕಸದ ಬುಟ್ಟಿನಲ್ಲಿ ಒಂದು ಬೀಜ ಸಿಕ್ಕಿತ್ತಂತೆ. ಆ ಬೀಜನ ತಗೊಂಡೋಗಿ ಹಾಕ್ಬಿಟ್ಟು ಸರಿಯಾಗಿ ಆರೈಕೆ ಮಾಡಿ ಸುಮಾರು 10 ವರ್ಷ ಆದ್ಮೇಲೆ ರುಚಿಯಾದ ಹಣ್ಣುಗಳು ಬಿಡೋಕ್ ಶುರುವಾಯ್ತಂತೆ. ನಂತರ ಜಪಾನಿನಾದ್ಯಂತ ಈ ಹಣ್ಣು ಫೇಮಸ್ ಆಯ್ತು. ಹಂಗಾಗಿ ಈ ಹಣ್ಣಿನ ಬೀಜಗಳನ್ನ ಎಲ್ಲಾ ಕಡೆನೂ ಬೆಳೆಸಿದ್ದಾರೆ. ಇಲ್ಲಿ ಪ್ರತಿಯೊಂದು ಹಣ್ಣಿಗೂ ಸಾಕಷ್ಟು ಬಿಸಿಲು ಮತ್ತೆ ಗಾಳಿ ಬರುವಂತ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಹಣ್ಣುಗಳನ್ನು